ಕಳೆದ ವರ್ಷ ಬಾಲಿವುಡ್ ನಟ ಸಂಜಯ್ ದತ್ಗೆ ಪೊಲೀಸರು ಫೋನ್ ಮಾಡಿ ಅವರ ಹೆಸರಿಗೆ ಮಹಿಳೆಯೊಬ್ಬರು ತಮ್ಮ ಆಸ್ತಿ ಬರೆದಿರುವುದನ್ನು ತಿಳಿಸಿದಾಗ ಅವರು ಗಾಬರಿಗೊಂಡರು. ಗಾಬರಿ, ಅಚ್ಚರಿ, ರೋಮಾಂಚನ ಎಲ್ಲವೂ ಸಂಜಯ್ ದತ್ಗೆ ಆಯಿತು. ನಿಶಾ ಪಾಟೀಲ್ ಎಂಬ ಮಹಾರಾಷ್ಟ್ರದ ಮಹಿಳೆ ತನ್ನ 72 ಕೋಟಿ ರೂಪಾಯಿಯ ಆಸ್ತಿ ಸಂಜಯ್ ದತ್ಗೆ ಬರೆದಿದ್ರು. ಬ್ಯಾಂಕುಗಳಿಗೂ ಪತ್ರ ಬರೆದು ನಗದು, ಲಾಕರ್, ಕಾಗದ ಪತ್ರಗಳನ್ನು ಸಂಜಯ್ ದತ್ಗೆ ಬರೆದಿರುವುದಾಗಿ ತಿಳಿಸಿದ್ರು. ಈ ನಿಶಾ ಪಾಟೀಲ್ ಸಂಜಯ್ ದತ್ ಅಭಿಮಾನಿಯಾಗಿದ್ರು. ಆದರೆ ಎಂದೂ ಅವರ ಭೇಟಿ ಆಗಿರಲಿಲ್ಲ. ಸಂಜಯ್ ದತ್ ಸ್ವಂತ ಕೋಟಿಗಳ ಒಡೆಯ. ಆದ್ದರಿಂದ ಆ ಆಸ್ತಿ ಪಡೆಯಲು ಬಯಸಲಿಲ್ಲ. ಅದನ್ನು 61ರ ಪ್ರಾಯದಲ್ಲಿ ಸತ್ತ ನಿಶಾ ಪಾಟೀಲ್ ಸಂಬಂಧಿಕರಿಗೆ ಹಂಚುವಂತೆ ತಮ್ಮ ವಕೀಲರ ಮೂಲಕ ಅಫಿಡವಿಟ್ ಸಲ್ಲಿಸಿದ್ರು. ಆದರೆ ವಿಲ್ಲುದಾರ ನಿರಾಕರಿಸಿದ ಆಸ್ತಿಯು ವಾರಸುದಾರಿಲ್ಲದ ಆಸ್ತಿಯಾಗಿ ಸರ್ಕಾರದ ವಶಕ್ಕೆ ಹೋಗಿದೆ. ಈಗ ನಿಶಾ ಪಾಟೀಲ್ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಲು ಸಂಜಯ್ ದತ್ ವಕೀಲರು ಪ್ರಯತ್ನ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ.